ಇವತ್ತೊಂದು ಡಿಫ್ರೆಂಟ್ ಆಗಿರುವಂತಹ ಸೋರೆಕಾಯಿಯ ಮಸಾಲ ಕರಿ ಮಾಡಿ ತೋರಿಸ್ತಾ ಇದ್ದೇನೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, ಸೋರೆಕಾಯಿಯನ್ನು ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ರೆಡಿ ಮಾಡಿದ್ದೇನೆ. ಒಳ್ಳೆ ಬಂದಿದೆ ಟೇಸ್ಟ್. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಹಾಗಾದರೆ ಇದನ್ನು ಹೇಗೆ ಮಾಡೋದೆಂದು ನೋಡುವ. ಒಂದು ಸೋರೆಕಾಯಿ ನೋಡಿ, ಸಾಧಾರಣ ಹದ ಇದೆ. ಇದೊಂದು ಅಂಗೈಯಷ್ಟು ಇದೆ. ಎಳೆ ಸೋರೆಕಾಯಿ ಇದು. ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ನಾನು ಮಾಡ್ತಾ ಇದ್ದೇನೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೀವು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದು ನೋಡಿ, ಸಿಪ್ಪೆ ತೆಗೆದಿದ್ದೇನೆ. ನಾನು ತುಂಬ ದಪ್ಪದಲ್ಲಿ ಸಿಪ್ಪೆ ತೆಗೆಯಲಿಲ್ಲ, ತುಂಬ ತೆಳುವಾಗಿ ತೆಗೆದಿದ್ದೇನೆ. ನೋಡಿ, ಹಸಿರು ಹಸಿರು ಹಾಗಾಗಿ ಕಾಣ್ತಾ ಇದೆ. ಸಿಪ್ಪೆ ಜಾಸ್ತಿ ತೆಗೆದ್ರೆ ಬಿಳಿ ಬಿಳಿಯಾಗಿ ಕಾಣ್ತದೆ. ಹಾಗೆ ಮಾಡಿದರೆ ಫ್ರೈ ಮಾಡುವಾಗ ಅದು ಕಟ್ಟಾಗುವ ಚಾನ್ಸಸ್ ಇರ್ತದೆ. ನೋಡಿ, ಇಷ್ಟು ದಪ್ಪಗೆ ನಾನು ಕಟ್ ಮಾಡ್ತಾ ಇದ್ದೇನೆ. ತುಂಬ ತೆಳುವಾದರೆ ಸಹ ಅದು ಫ್ರೈ ಮಾಡುವಾಗ ಪುಡಿ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಕಟ್ ಮಾಡಿ ನೋಡಿ, ಈ ರೀತಿ ಇಟ್ಟಿದ್ದೇನೆ ನಾನು ರೆಡಿ ಮಾಡಿ ಎಲ್ಲವನ್ನು. ಸಿಪ್ಪೆ ತೆಗೆದ ಕೂಡಲೇ ಒಂದು ಸಲ ತೊಳೆದ್ರೆ ನಂತರ ತೊಳೆಯುವ ಅಗತ್ಯ ಇಲ್ಲ. ಈ ರೀತಿ ಕಟ್ ಮಾಡಿ ರೆಡಿ ಮಾಡಿಟ್ರಾಯಿತು. ಈಗ ಇದಕ್ಕೆ ಖಾರಕ್ಕೆ 1 ಚಮಚ ಅಂದರೆ 1 ಟೀ ಸ್ಪೂನ್ನಷ್ಟು ಮೆಣಸಿನ ಪುಡಿ ಹಾಕಿದ್ದೇನೆ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು. ಮಸಾಲೆಗೆ ನಂತರ ಬೇರೆ ಉಪ್ಪು ಹಾಕಲಿಕ್ಕಿದೆ, ಅದಕ್ಕೋಸ್ಕರ. ಇದು ನೋಡಿ, 1 ಸಣ್ಣ ಚಮಚ ಮನೆಯಲ್ಲೇ ಮಾಡಿದಂತಹ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಅರಸಿನ ಹಾಕಿ ಇದನ್ನೊಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು ಸಲ ಕೋಟಿಂಗ್ ಚೆನ್ನಾಗಿ ಹಿಡಿಯಲಿ ಇದಕ್ಕೆ. ನಂತರ ಸ್ವಲ್ಪ ಕಡಲೆ ಹಿಟ್ಟು ಹಾಕಲಿಕ್ಕಿದೆ. ಒಂದು 3ರಿಂದ 4 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಹಾಕಿ ಒಂದು ಸಲ ಸ್ವಲ್ಪ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನಂತರ 2 ಚಮಚದಷ್ಟು ನೀರು ಹಾಕಿ ಇನ್ನೊಂದು ಸಲ ಇದೇ ರೀತಿ ಮಿಕ್ಸ್ ಮಾಡಿದರೆ ಫ್ರೈ ಮಾಡಲಿಕ್ಕೆ ಸೋರೆಕಾಯಿ ರೆಡಿ ಆಯಿತು. ಒಂದು ಪ್ಯಾನಿಗೆ ನೋಡಿ, ನಾನು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ. ಜಾಸ್ತಿ ಹಾಕ್ಕೊಳ್ಬೇಕಂತ ಏನಿಲ್ಲ. 2 ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ಇದನ್ನು ನಾನು ಲೋ ಟು ಮೀಡಿಯಮ್ ಹೀಟಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಜಾಸ್ತಿ ಹೊತ್ತು ಫ್ರೈ ಮಾಡುವ ಅಗತ್ಯ ಇಲ್ಲ, ಯಾಕಂದರೆ ತುಂಬ ಬೆಂದರೆ ನಡುವಿನ ಭಾಗ ಅದರದ್ದು ಸಾಫ್ಟಾಗಿ ಹೋಗ್ತದೆ ಮತ್ತು ತಿನ್ನಲಿಕ್ಕೆ ಸಹ ಅಷ್ಟು ಸಿಗೋದಿಲ್ಲ. ಇದಾದರೆ ಸ್ವಲ್ಪ ತಿನ್ನಲಿಕ್ಕೆಲ್ಲ ಸಿಗ್ತದೆ. ಅದಕ್ಕೋಸ್ಕರ ದಪ್ಪ ಕಟ್ ಮಾಡಿದ್ದೇನೆ ನಾನು ಇದನ್ನು. ಮಕ್ಕಳು ಅಥವಾ ಯಾರಾದರೂ ಸೋರೆಕಾಯಿ ಇಷ್ಟಪಡದವರು ಸಹ ತಿನ್ನುವಂತಹ ರುಚಿಯಾದ ರೆಸಿಪಿ ಇದು. ಖಂಡಿತ ಮಕ್ಕಳಿಗೆ ಸಹ ಮಾಡಿಕೊಡಿ, ಯಾಕಂದರೆ ಮಕ್ಕಳು ತಿನ್ನುವುದಿಲ್ಲ. ಸೋರೆಕಾಯಿ ತಂಪು ಅಂತ ಹೇಳ್ತಾರೆ, ಅಷ್ಟೇ ಒಳ್ಳೆಯದು ಕೂಡ, ರುಚಿ ಕೂಡ ಇದೆ ಅದು. ಇದು ತುಂಬ ಎಳೆ ಸೋರೆಕಾಯಿ, ಆದ್ದರಿಂದ ಬೇಗನೆ ಬೇಯ್ತದೆ. ಹಾಗಾಗಿ ನೋಡಿದನ್ನು 2 ಕಡೆ ಸಹ ನಾನಿದನ್ನು ಬೇಯಿಸಿದ್ದೇನೆ. ಈಗ ಫ್ರೈ ಮಾಡಿದ್ದೇನೆ. ಒಂದೊಂದಾಗಿ ಪ್ಲೇಟಲ್ಲಿ ಎಲ್ಲ ತೆಗೆದು ಇಡ್ತಾ ಇದ್ದೇನೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು, ತುಂಬ ಕಪ್ಪಾಗಬೇಕಂತೇನಿಲ್ಲ. ಈಗ ಉಳಿದ ಎಣ್ಣೆಗೆ 1 ಚಮಚದಷ್ಟು ಎಣ್ಣೆ ಹಾಕಿದ್ದೇನೆ. 1 ಸಣ್ಣ ತುಂಡು ಚಕ್ಕೆ, 3-4 ಲವಂಗ, 1 ಚಮಚದಷ್ಟು ಸಣ್ಣಗೆ ಕಟ್ ಮಾಡಿದ ಶುಂಠಿ ಹಾಕಿ ಇದನ್ನು 1-2 ಸೆಕೆಂಡ್ ಹುರಿಯುವ. ಜಾಸ್ತಿ ಬೇಡ, ಸ್ವಲ್ಪ ಇಷ್ಟಾದರೆ ಸಾಕು. ತಿನ್ನುವಾಗ ಸ್ವಲ್ಪ ಸಿಗುವಾಗ ರುಚಿಯಾಗ್ತದೆ. 1 ಟೀ ಸ್ಪೂನ್ನಷ್ಟು ಕಸೂರಿ ಮೇಥಿಯನ್ನು ಸಹ ಹಾಕಿದ್ದೇನೆ. ಪರಿಮಳ ಮತ್ತು ರುಚಿ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ. ಇದನ್ನು ಸಹ ಅಷ್ಟೇ. ಈಗ ಇದರಲ್ಲಿ ನಾನು ಆವಾಗ ತೋರಿಸಿದ್ದೇನೆ, ಒಂದು ದೊಡ್ಡ ಈರುಳ್ಳಿ, ಅದನ್ನು ಸಣ್ಣಗೆ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಬೇಕು. ಸಾಧಾರಣ ಬಣ್ಣ ಎಲ್ಲ ಸ್ವಲ್ಪ ಬಾಡಿದ ಕೂಡಲೇ ಗೊತ್ತಾಗ್ತದೆ ಸಾಫ್ಟ್ ಆಗಿದೆ ಅಂತ. 1 ಚಮಚದಷ್ಟು ಬಡೆಸೊಪ್ಪು ಹಾಕಿದ್ದೇನೆ, ಅಂದರೆ ಫೆನಲ್ ಸೀಡ್ಸ್ ಹೇಳ್ತೇವೆ ನೋಡಿ, ಪರಿಮಳ ಇರ್ತದೆ, ಅದನ್ನು ಹಾಕಿದ್ದೇನೆ. ಹಾಕಿ ಒಂದು ಸಲ ಮಿಕ್ಸ್ ಮಾಡಿ, ದೊಡ್ಡ ಟೊಮೆಟೊ 1, ಅದನ್ನು ಸಹ ಅಷ್ಟೇ ಸಣ್ಣಗೆ ಕಟ್ ಮಾಡಿ ನೋಡಿ ಇದಕ್ಕೆ ಹಾಕಿ ಟೊಮೆಟೊ ಸಾಫ್ಟ್ ಆಗುವವರೆಗೆ ಇದನ್ನು ನಾವು ಮೀಡಿಯಮ್ ಹೀಟಲ್ಲಿ ಫ್ರೈ ಮಾಡಬೇಕು. ಇವಾಗ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ, ಈ ರೀತಿ ಪ್ರೆಸ್ ಮಾಡಿ ಅದನ್ನು ಮಿಕ್ಸ್ ಮಾಡಬೇಕು. ನಂತರ 1 ಚಮಚದಷ್ಟು ಕೆಂಪು ಮೆಣಸಿನ ಪುಡಿ, 1 ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಮತ್ತು ಅರ್ಧ ಚಮಚ ಜೀರಿಗೆ, 1 ಚಮಚದಷ್ಟು ಕೊತ್ತಂಬರಿ ಪುಡಿ ಹಾಕಿ ಒಂದು ಸಲ ಚೆನ್ನಾಗಿ ಈ ರೀತಿ ಫ್ರೈ ಮಾಡಬೇಕು. ಇದನ್ನು ಮೆಣಸಿನ ಪುಡಿ ಸ್ವಲ್ಪ ಫ್ರೈ ಆಗಬೇಕು, ಅದು ರುಚಿ ಕೊಡಬೇಕು ನೋಡಿ. ಎಕ್ಸ್ಟ್ರಾ ಟೇಸ್ಟ್ ಬರುವುದೇ ಅದರಲ್ಲಿ ಫ್ರೈ ಮಾಡೋದ್ರಲ್ಲೇ. ಈ ಮಸಾಲೆಗೆ ಫ್ರೈ ಮಾಡೋದೇ ಒಂದು ಸ್ವಲ್ಪ ಕೆಲಸ, ಇಲ್ಲಾಂದರೆ ಬೇಗನೆ ಆಗ್ತದೆ. ನೀರೆಲ್ಲ ಆರಿ ಒಂದು ರೀತಿ ಮುದ್ದೆ ಥರ ಬರುವಾಗ 3 ಟೇಬಲ್ ಸ್ಪೂನ್ನಷ್ಟು ದಪ್ಪ ಮೊಸರನ್ನು ಹಾಕಿದ್ದೇನೆ. ಫ್ರೆಶ್ ಮೊಸರು ಇದು ಹಾಕಿ ಈ ರೀತಿ ಒಂದು ಸಲ ಫ್ರೈ ಮಾಡುವ. ಇದು ಸಹ ಅಷ್ಟೇ, ನಾವು ಹೈ ಹೀಟಲ್ಲೇ ಫ್ರೈ ಮಾಡಿದ್ದೇನೆ ನಾನು. 1 ಗಳಿಗೆ ಫ್ರೈ ಮಾಡಿದರೆ ಸಾಕಾಗ್ತದೆ.
ರುಚಿಗೆ ನೋಡಿ ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ಬಹುದು. ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಯಿತು. ಈಗ 1-2 ನಿಮಿಷ ಫ್ರೈ ಮಾಡಿದ್ದೇನೆ. ಈಗ ಒಂದು ಅರ್ಧ ಗ್ಲಾಸಿನಷ್ಟು ನೀರು ಹಾಕಿ ಇದನ್ನಿನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕಿಡುವ. ಚೆನ್ನಾಗಿ ಒಂದು ಸಲ ಕುದಿದ್ರೆ ಇಲ್ಲಿ ಮಸಾಲೆ ಈಗ ರೆಡಿ ಆಗ್ತಾ ಇದೆ ನೋಡಿ. ಚೆನ್ನಾಗಿ ಬಂದಿದೆ, ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ನೋಡಿ. ಒಂದು ಹಸಿರು ಮೆಣಸು ಸ್ವಲ್ಪ ರುಚಿ ಮತ್ತು ನೋಡಲಿಕ್ಕೆ ಸಹ ಚೆಂದ ಕಾಣ್ತದೆ, ಅದಕ್ಕೋಸ್ಕರ ಒಂದು 3-4 ಟೇಬಲ್ ಸ್ಪೂನ್ನಷ್ಟು ಹಾಲಿನ ಕೆನೆಯನ್ನು ಚೆನ್ನಾಗಿ ಬೀಟ್ ಮಾಡಿ ನಂತರ ಹಾಕಿದ್ದೇನೆ. ಇದು ಒಂದು ದೊಡ್ಡ ಚಮಚದಲ್ಲಿ ಕಸೂರಿ ಮೇಥಿಯನ್ನು ಡ್ರೈ ರೋಸ್ಟ್ ಮಾಡಿ ಅದನ್ನು ಪುಡಿ ಮಾಡಿ ನಾನಿಲ್ಲಿ ಹಾಕಿದ್ದೇನೆ. ಇದುವೇ ಒಳ್ಳೆ ಟೇಸ್ಟ್ ಕೊಡೋದು ಇದಕ್ಕೆ. ಕಸೂರಿ ಮೇಥಿ ಹಾಕಿದಷ್ಟು ರುಚಿ ಜಾಸ್ತಿ. ಕೊತ್ತಂಬರಿ ಸೊಪ್ಪು ಕೊನೆಗೆ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ನೋಡಿ ಈ ರೀತಿ ಫ್ರೈ ಮಾಡಿದ ಸೋರೆಕಾಯಿ ತುಂಡನ್ನು ಹಾಕಿ 1-2 ನಿಮಿಷ ಮೆಲ್ಲ ಉರಿಯಲ್ಲಿ ಇದನ್ನು ಕುದಿಸಿದರೆ ಸಾಕು. ಯಾಕಂದರೆ ಆಲ್ರೆಡಿ ಸೋರೆಕಾಯಿ ಫ್ರೈ ಆಗಿದೆ, ಸ್ವಲ್ಪ ಅದು ಕ್ರಂಚಿನೆಸ್ ಇರಬೇಕು ಅದರಲ್ಲಿ, ಇಲ್ಲಾಂದರೆ ಸಾಫ್ಟ್ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾದರೆ ನೋಡಿದ್ರಲ್ಲ ಫ್ರೆಂಡ್ಸ್, ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.